ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸನಾಗಿದ್ದೇನೆ. ಪ್ರಾರ್ಥನೆಯೊಂದಿಗೆ ಈ ಸಮಯದ ವಾಕ್ಯದ ಭಾಗವನ್ನು ಆರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ಮಹೋನ್ನತವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ಕರ್ತನೆ, ಮತ್ತೊಂದು ಆವರ್ತಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ನಾವು ಸಭೆಯಾಗಿ ಸೇರಿ ನಿಮ್ಮ ಮಾತುಗಳನ್ನು ಕೇಳುವಂತೆ ಧ್ಯಾನಿಸುವಂತೆ ನಮಗೆ ನೀವು ಕೊಟ್ಟಿರುವಂಥ ಒಂದು ಮಹಾ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮ ಮಾತುಗಳನ್ನು ಹೇಳುವಂಥ ನನಗೆ, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಈ ದಿನದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಒಂದು ಪ್ರಾಮುಖ್ಯವಾದಂಥ ಸಂದೇಶವನ್ನು ನಾವು ಕೇಳೋದಕ್ಕೆ ಸಿದ್ಧರಾಗೋಣ. ಲೋಕದಲ್ಲಿ ಭೂಮಿಯ ಮೇಲೆ ನಾವು ನೋಡುವಾಗ ಸಮಾಜದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಿದ್ಮೇಲೆ ಆ ಗೌರ್ಮೆಂಟಲ್ಲಿ ಸಮಾಜದಲ್ಲಿ ಭಯ ಇರಬೇಕು, ಸಮಾಜದಲ್ಲಿ ಒಂದು ರೂಲ್ ಇಡಬೇಕು ಎಂಬುದಾಗಿ, ಒಂದು ಪದ್ಧತಿಯನ್ನು ಇಡಬೇಕೆಂಬುದಾಗಿ ಪೊಲೀಸ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಯಾಕೆ ಅಂತಂದರೆ ಪೊಲೀಸ್ ಅವ್ರನ್ನ ಕಂಡಾಗ ಏನಿರಬೇಕು? ಭಯ ಇರಬೇಕು. ಪೊಲೀಸ್ ಅಂದ್ರೂ ಭಯ ಇಲ್ಲ ಅಂತಂದಮೇಲೆ ಪೊಲೀಸ್ ಆದಮೇಲೆ ಇನ್ನೊಂದು ಬರುತ್ತೆ, ಕೋರ್ಟ್ನ ನೋಡಿದಾಗಾದ್ರೂ ನಮಗೇನಾಗಬೇಕು? ಭಯ. ಒಂದು ಸತಿ ಅದರಲ್ಲಿ ನಾವು ಹೋದ್ವಿ ಅಂತಂದರೆ ನಮ್ಮ ಜೀವನ ಪೂರ್ತಿ ಅದರಲ್ಲೇ ಕಳೆದೋಗುತ್ತೆ. ಹೌದಾ? ಸಮಾಜದಲ್ಲಿ ನಾವು ನೋಡುವಾಗ ಒಬ್ಬರಂದರೆ ಹೆದರುವಂಥ ಸಂದರ್ಭ, ಒಬ್ಬರಂದರೆ ಭಯಪಡುವಂಥ ಸಂದರ್ಭ ಸಮಾಜದಲ್ಲಿ ನಮಗೆ ಸುಪರಿಚಿತವಾಗಿ ನಾವು ಕಾಣುವಾಗ, ಪೊಲೀಸ್ ಅಂತಂದರೆ ಇಲ್ಲಂತಂದರೆ ಕೋರ್ಟ್ ಅಂತಂದರೆ ನಮಗಿಂತ ಹಿರಿಯರು ಯಾರಾದರೂ ಇದ್ದರೆ, ನಮಗಿಂತ ಅಧಿಕಾರದಲ್ಲಿ ದೊಡ್ಡವರು ಯಾರಾದರೂ ಇದ್ದರೆ ಅವರನ್ನು ನೋಡಿ ಹೆದರುವಂಥದ್ದು, ಭಯಪಡುವಂಥದ್ದು ಸಮಾಜದಲ್ಲಿ ಕಾಮನ್. ಆದರೆ ಎಲ್ಲವನ್ನು ನೋಡಿ ಎಲ್ಲ ರೀತಿಯಾಗಿ ಹೆದರುತ್ತಿರುವಂಥ ಈ ಮನುಷ್ಯನಿಗೆ ದೇವರ ಭಯ ಇಲ್ಲ ಅಂತ ಹೇಳಲಿಕ್ಕೆ ನಾವು ಸಂದೇಹ ಪಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಸಮಾಜದಲ್ಲಿ ಎಲ್ಲರನ್ನು ಕಂಡು ಎಲ್ಲ ವಿಷಯದಲ್ಲಿ ಹೆದರುತ್ತಿರುವಂಥ ಮನುಷ್ಯನಿಗೆ ದೇವರ ಭಯವಿಲ್ಲ, ದೇವರ ಹೆದರಿಕೆ ಮನುಷ್ಯನಿಗೆ ಇಲ್ಲ. ಯಾವಾಗಾದರೆ ಮನುಷ್ಯನಿಗೆ ದೇವರ ಭಯ ಕಡಿಮೆ ಆಗುತ್ತೋ, ಯಾವಾಗಾದರೆ ಮನುಷ್ಯನಿಗೆ ದೇವರ ಭಯ ಕಡಿಮೆ ಆಗುವಂಥ ಸ್ಥಿತಿಗತಿಗಳು ಕಾಣುತ್ತವೋ ಪ್ರಿಯರೇ, ಸಮಾಜದಲ್ಲಿ ಅಕ್ರಮವೂ ಹೆಚ್ಚಾಗುವಂಥದ್ದಾಗಿದೆ. ಸಮಾಜದಲ್ಲಿ ಅಕ್ರಮ ಹೆಚ್ಚಾಗುವಂಥದ್ದನ್ನು ನಾವು ಕಾಣಬಹುದು. ಹೌದಾ? ಸತ್ಯವೇದದಲ್ಲಿರುವಂಥ ಒಂದು ಒಳ್ಳೆಯ ಮಾತನ್ನು ನಾವು ನೋಡಿಕೊಳ್ಳುವುದಾದರೆ, ವಿಮೋಚನೆಯ ಕಾಂಡ 20ನೇ ಅಧ್ಯಾಯ, ವಿಮೋಚನಾ ಕಾಂಡ 20ನೇ ಅಧ್ಯಾಯದ 20ನೇ ವಚನವನ್ನು ನಾವು ಓದಿಕೊಳ್ಳೋಣ. 20ನೇ ಅಧ್ಯಾಯ 20ನೇ ವಚನ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ಪಾಪವನ್ನು ಮಾಡದೆ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಮೋಶೆರವರು ಇಸ್ರಾಯೇಲ್ ಸಮಾಜದವರಿಗೆ ಹೇಳುತ್ತಿರುವಂಥ ಮಾತು, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ. ಮೋಶೆರವರು ಹೇಳುತ್ತಿರುವಂಥ ಮಾತು, ದೇವರ ಭಯವು ನಿಮ್ಮಲ್ಲಿ ಇದ್ದರೆ, ದೇವರ ಭಯವು ನಮ್ಮ ಹೃದಯದಲ್ಲಿದ್ದರೆ ಏನು ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ? ಪಾಪ ಮಾಡದೇ ಇರಬೇಕೆಂತಲೂ ದೇವರು ಬಂದಿದ್ದಾರೆ ಎಂಬುದಾಗಿ. ಅಂದರೆ ದೇವರ ಭಯ ಮನುಷ್ಯರಲ್ಲಿ ಇದ್ದಾಗ ಏನಿರಲ್ಲ ಪ್ರಿಯರೇ? ಪಾಪ ಇರಲ್ಲ. ನಮ್ಮಲ್ಲಿ ಪಾಪದ ಜೀವನ ಇರಬಾರದು ಅಂತಂದರೆ ಏನಿರಬೇಕು? ದೇವರ ಭಯ ಇರಬೇಕು, ಭಯ ಇರಬೇಕು. ಒಂದನೇದಾದರೆ ಆ ಭಯ ಯಾರ ಭಯ ಆಗಿರಬೇಕು? ದೇವರ ಭಯವಾಗಿರಬೇಕು. ಯಾಕಂತಂದರೆ ದೇವರ ಭಯ ನಮ್ಮನ್ನು ಪಾಪವನ್ನು ಮಾಡದೇ ಇರುವಂತೆ ಕಾಪಾಡುವಂಥದ್ದಾಗಿದೆ. ಈಗ ಹೇಳೋಣ, ದೇವರ ಭಯ ನಮ್ಮಲ್ಲಿ ಇದೆಯಾ? ದೇವರ ಭಯ ನಮ್ಮಲ್ಲಿ ಇದೆಯಾ? ಸಮಾಜ ಎಂದು ನಾವು ಮಾತನಾಡುವಾಗ, ಸಮಾಜ ಎನ್ನುವಂಥ ಮಾತನ್ನು ನಾವು ಯೂಸ್ ಮಾಡುವಾಗ ಪ್ರಿಯರೇ, ನಾವು ಓವರಾಲ್ ಆಗಿ ತೆಗೆದುಕೊಂಡ್ಬಿಡ್ತೇವೆ. ಇದು ನಾನಲ್ಲ, ನಾನು ಬಿಟ್ಟು ಮಿಕ್ಕಿದವರಲ್ಲ ಎಂಬುದಾಗಿ ನಾವು ಕನ್ಸಿಡರ್ ಮಾಡ್ಕೊಳ್ತೇವೆ. ಸಮಾಜ ಎಂದು ನಾವು ಮಾತನಾಡುವಾಗ ಪ್ರಿಯರೇ, ಸಮಾಜದಲ್ಲಿರುವಂಥ ನಾವು ಸಹ ಅದು ಇನ್ಕ್ಲೂಡ್ ಆಗುವಂಥದ್ದಾಗಿದೆ. ಮತ್ತು ಸಮಾಜದಲ್ಲಿರುವಂಥ ನಮ್ಮಲ್ಲಿ ದೇವರ ಭಯವು ಇದೆಯಾ?
ದೇವರ ಭಯವು ಇದೆಯಾ? ದೇವರ ಭಯ ಒಂದು ವೇಳೆ ಇದ್ದರೆ ದೇವರ ಭಯ ಇದೆ ಎಂಬುದಾಗಿ ಹೇಗೆ ಗೊತ್ತಾಗುತ್ತೆ? ಪಾಪ ಮಾಡದೇ ಇರಬೇಕಾದರೆ ಅವನಲ್ಲಿ ಏನಿರುತ್ತೆ? ದೇವರ ಭಯ ಇರುವಂಥದ್ದಾಗಿದೆ. ಕ್ರೈಸ್ತರಾದ ನಮ್ಮಲ್ಲಿ ದೇವರ ಭಯವಿದೆಯಾ? ಕ್ರಿಸ್ತನನ್ನು ಅಂಗೀಕರಿಸಿರುವಂಥ ನಮ್ಮಲ್ಲಿ ದೇವರ ಭಯವಿದೆಯಾ? ವಾಕ್ಯವನ್ನು ಓದುತ್ತಿರುವಂಥ ನಮ್ಮಲ್ಲಿ ದೇವರ ಭಯವಿದೆಯಾ? ವಾಕ್ಯವನ್ನು ಕೇಳುತ್ತಿರುವಂಥ ನಮ್ಮಲ್ಲಿ ದೇವರ ಭಯವು ಇದೆಯಾ? ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವಂಥ ಸಂದರ್ಭ. ಪೌಲರವರು ತಿಮೋತಿಯನಿಗೆ ಪತ್ರಿಕೆಯನ್ನು ಬರೆಯುತ್ತಾ ಒಂದು ಒಳ್ಳೆಯ ಮಾತನ್ನು ಪ್ರಸ್ತಾವನೆ ಮಾಡ್ತಾರೆ. 2ನೆಯ ಪತ್ರಿಕೆ, ತಿಮೋತಿಯನಿಗೆ ಬರೆದಂಥ 2ನೆಯ ಪತ್ರಿಕೆ 3ನೇ ಅಧ್ಯಾಯ. ತಿಮೋತಿಯನಿಗೆ ಬರೆದಂಥ 2ನೆಯ ಪತ್ರಿಕೆ 3ನೇ ಅಧ್ಯಾಯದ ಪ್ರಾರಂಭದ ವಚನದಿಂದ ನಾವು ಓದಿಕೊಳ್ಳೋಣ. 3ನೇ ಅಧ್ಯಾಯ 1ನೇ ವಚನ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆಯಿಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು, ಇಂಥವರ ಸಹವಾಸವನ್ನು ಮಾಡದಿರು. ತಿಮೋತಿಯನಿಗೆ ಪೌಲರವರು ಹೇಳುತ್ತಿರುವಂಥ ಎಚ್ಚರಿಕೆ ಏನಂತಂದರೆ, ನೀನು ಇಂಥವರ ಸಹವಾಸವನ್ನು ಮಾಡಬಾರದು. ಯಾಕೆಂತಂದರೆ ನೀನು ಎಲ್ಲಿದೆಯಾ? ಯಾವ ದಿವಸಗಳಲ್ಲಿದ್ದೇವೆ ನಾವು? ಕಡೆಯ ದಿವಸಗಳಲ್ಲಿದ್ದೇವೆ. ಆ ಕಡೆಯ ದಿವಸಗಳು ಎಂಥವಾಗಿದ್ದಾವೆ ಅಂತಂದರೆ ಕಠಿಣವಾದ ಕಾಲಗಳು. ಕಾಲ ಕಠಿಣ ಆಗುತ್ತೆ. ಯಾಕೆ ಅಂತಂದರೆ ಆ ಕಾಲದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ನಮಗೆ ಪರಿಚಯ ಆಗ್ತವೆ. ಆ ಪರಿಚಯ ಆಗುತ್ತಿರುವಂಥ ಕ್ಯಾರೆಕ್ಟರಲ್ಲಿ, ಲಕ್ಷಣಗಳಲ್ಲಿ ಒಂದನ್ನು ಪೌಲರವರು ಮೆನ್ಷನ್ ಮಾಡ್ತಿದ್ದಾರೆ. ದೇವ ಭಯವಿಲ್ಲದವರು. ಯಾರಂತೆ? ದೇವ ಭಯವಿಲ್ಲದವರು. ಎಲ್ಲಿ ಸಿಗ್ತಾರೆ ಇವರು ನಮಗೆ? ಯಾವ ಕಾಲದಲ್ಲಿ ನಮಗೆ ಸಿಗ್ತಾರೆ ಇವರು? ಅಂತ್ಯಕಾಲದಲ್ಲಿ, ಕೊನೆಯ ಕಾಲದಲ್ಲಿ. ಅಂದರೆ ಯೇಸು ಕ್ರಿಸ್ತರವರು ಈ ಭೂಮಿಯನ್ನು ಬಿಟ್ಟು ಹೋಗುವ ದಿನದಿಂದ ಮೊದಲುಗೊಂಡು ಯೇಸು ಕ್ರಿಸ್ತರವರು 2ನೇ ಬಾರಿ ಬರೋವರೆಗೂ ಏನು ಕಾಲ ಅದು? ಅಂತ್ಯ ದಿನಗಳು, ಕೊನೆಯ ದಿನಗಳು. ಹೌದಾ? ಇವಾಗ ಯೇಸು ಕ್ರಿಸ್ತರವರು ಒಂದು ಸತಿ ಬಂದು ಹೋಗಿದ್ದಾರೆ. ಅಂದರೆ ಇವಾಗ ನಾವು ಯಾವ ಕಾಲದಲ್ಲಿದ್ದೇವೆ? ಕಡೆಯ ದಿನಗಳಲ್ಲಿದ್ದೇವೆ. ಅಂದರೆ ಈ ಕಡೆಯ ದಿನಗಳಲ್ಲಿರುವಂಥ ನಮ್ಮಲ್ಲಿ ಏನು ಕಾಣಿಸುತ್ತಂತೆ ಪ್ರಿಯರೇ? ದೇವರ ಭಯ ಇಲ್ಲದೆ ಇರುವಂಥ ಲಕ್ಷಣ ನಮ್ಮಲ್ಲಿ ಕಾಣಿಸುತ್ತೆ. ಯಾರಲ್ಲಿ ಕಾಣಿಸುತ್ತೆ? ನಮ್ಮಲ್ಲಿ. ಯಾರಲ್ಲಿ? ನಮ್ಮಲ್ಲಿ. ಇದು ಬಹುವಚನ. ನಮ್ಮಲ್ಲಿ ಬೇಡ, ನನ್ನಲ್ಲಿ. ಯಾರಲ್ಲಿ ಕಾಣಿಸುತ್ತೆ ಪ್ರಿಯರೇ? ಇದು ನನ್ನಲ್ಲಿ. ಏನು ಕಾಣಿಸುತ್ತೆ? ದೇವರ ಭಯ ಅಲ್ವಂತೆ. ದೇವರ ಮೇಲೆ ಭಯವಿಲ್ಲದೆ ಇರುವಂಥ ಲಕ್ಷಣ ನನ್ನಲ್ಲಿ ಕಾಣುತ್ತಂತೆ. ಆ ಲಕ್ಷಣಗಳಿಂದ ನಾನು ಹಾಳಾಗುತ್ತೇನೆ. ಆ ಲಕ್ಷಣಗಳಿಂದ ದೂರ ಇರು ಎಂಬುದಾಗಿ ಪೌಲರವರು ಹೇಳ್ತಿದ್ದಾರೆ. ಯಾರಿಗೆ? ತಿಮೋತಿಯನಿಗೆ. ಸಮಾಜದಲ್ಲಿ ಏನಿಲ್ಲ? ದೇವರ ಭಯವಿಲ್ಲ. ಬೇಕಾ ದೇವರ ಭಯ ಸಮಾಜದಲ್ಲಿ ಪ್ರಿಯರೇ? ದೇವರ ಭಯ ಬೇಕಾ ಸಮಾಜದಲ್ಲಿ? ಬೇಕು. ಬೆಂಗಳೂರಲ್ಲಿ ಬೇಕಾ? ಯಾಕೆ ಬೆಂಗಳೂರಲ್ಲಿ ಬೇಕು? ಒಂದು ಟೈಮಲ್ಲಿ ಬೈಬಲಲ್ಲಿ ಆದಿಕಾಂಡದಲ್ಲಿ ಸೊದೋಮ್ ಗೊಮರ ಪಟ್ಟಣಗಳನ್ನು ನಾವು ಕೇಳಿದ್ವಲ್ಲ. ಇವಾಗ ಈ ಭಾಷೆಯಲ್ಲಿ ನಾವು ಮಾತಾಡ್ಕೋಬೇಕು ಅಂತಂದರೆ ಬ್ಯಾಂಗ್ಳೂರ್, ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್, ತೆಲಂಗಾಣದಲ್ಲಿ ಹೈದ್ರಾಬಾದ್, ಇನ್ನು ದೊಡ್ಡ ದೊಡ್ಡ ಟೆಕ್ ಸಿಟೀಸ್ ಅಂತ ಯಾವುದಾದ್ರೂ ಹೇಳ್ತಾರಲ್ಲ, ಅವೆಲ್ಲ ಹೆಂಗಿದಾವೆ ಗೊತ್ತಾ ಪ್ರಿಯರೇ? ಈಗ ಸೊದೋಮ್ ಗೊಮರಗಿಂತ ಏನೂ ಕಡಿಮೆ ಇಲ್ಲ. ಹಾಗಾಗಿ ಬ್ಯಾಂಗ್ಳೂರಲ್ಲಿ ಏನು ಬೇಕೀಗ? ದೇವರ ಭಯ ಬೇಕು. ದೇವರ ಭಯ ಬೇಕು. ಚಿಕ್ಕವರಿಗೆ ಬೇಕಾ? ದೊಡ್ಡವ್ರಿಗೆ ಬೇಕಾ? ಎಲ್ಲರಿಗೂ ಬೇಕು. ಎಲ್ಲರಿಗೂ ಏನು ಬೇಕು? ದೇವರ ಭಯ ಬೇಕು. ಸುಮಾರು 1.5 ವರ್ಷದ ಹಿಂದೆ
ನಮ್ಮ ಬೆಂಗಳೂರಲ್ಲಿ ನಡೆದಂಥ ಒಂದು ಸಂಘಟನೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ನ್ಯೂಸಲ್ಲಿ ಬಂದಿರುವಂಥದ್ದು, ಸ್ಕೂಲ್ಗೆ ಹೋಗುವಂಥ ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ ಮಕ್ಕಳ ಬ್ಯಾಗನ್ನು ತನಿಖೆ ಮಾಡಿ ಚೆಕ್ ಮಾಡಿ ಎಂಬುದಾಗಿ ಒಂದು ಸೀಕ್ರೆಟ್ ಇನ್ಫಾರ್ಮೇಷನ್ ಬರುತ್ತಲ್ಲ, ಆ ಟೈಪ್ ಆಫ್ ಅಲ್ಲಿ ಒಂದು ಇನ್ಫಾರ್ಮೇಷನ್ ಶಾಲೆಯ ಯಾಜಮಾನ್ಯಕ್ಕೆ, ಶಾಲೆಯ ಒಂದು ಮ್ಯಾನೇಜ್ಮೆಂಟ್ಗೆ ಬಂತು. ಅಂದರೆ ಶಾಲೆಗೆ ಯಾರಾದರೆ ಬರ್ತಾರೆ ಅವರೆಲ್ಲರ ಬ್ಯಾಗ್ಗಳನ್ನು ನೀವು ಚೆಕ್ ಮಾಡಬೇಕು. ಶಾಲೆಗೆ ಬಂದಂಥ ಪ್ರತಿಯೊಬ್ಬರ ಬ್ಯಾಗ್ಗಳನ್ನು ಚೆಕ್ ಮಾಡೋದನ್ನು ಶುರು ಮಾಡಿದ್ದಾರೆ ಮ್ಯಾನೇಜ್ಮೆಂಟ್. ಏನಿರುತ್ತೆ ಬ್ಯಾಗಲ್ಲಿ? ಏನಿರುತ್ತೆ? ತಿನ್ನೋ ಐಟಮ್ಸು, ಚಿಪ್ಸು, ಚಾಕ್ಲೇಟು, ಬುಕ್ಕುಗಳು, ಟೆಕ್ಸ್ಟ್ ಬುಕ್ಕುಗಳು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸು. ಹೌದಾ? ಬ್ಯಾಗ್ ಚೆಕ್ ಮಾಡಬೇಕಾದ್ರೆ ಆ ಟೀಚರ್ಸ್ಗಳಿಗೆ, ಪ್ರಿನ್ಸಿಪಲ್ಗಳಿಗೆ ತಲೆ ತಿರುಗೋಯ್ತು. ಅದು ನೋಡಿದ ತಕ್ಷಣ, ಒಳಗಡೆ ಇರುವಂಥ ಪದಾರ್ಥಗಳು ನೋಡಿದ ತಕ್ಷಣ ತಲೆ ತಿರುಗೋಯ್ತು. ಇವರು ಶಾಲೆಗೆ ಬರ್ತಿದ್ದಾರೆ, ಎಲ್ಲಿಗೆ ಬರ್ತಿದ್ದಾರೆ? ಇವರು ಓದೋದಕ್ಕೆ ಬರ್ತಿದ್ದಾರೆ, ಇನ್ನೇನಕ್ಕೆ ಬರ್ತಿದ್ದಾರೆ? ಬ್ಯಾಗಲ್ಲಿ ಇಂಥದ್ದು ಇಟ್ಕೊಳ್ಳೋದಾ? ನಾವು ಬ್ಯಾಗ್ ಯಾಕೆ ಇಸ್ಕೊಡ್ತೀವಿ ಮಕ್ಕಳಿಗೆ? ಒಳ್ಳೆ ಕ್ವಾಲಿಟಿ ಬ್ಯಾಗ್ ಇಸ್ಕೊಡ್ತಾರೆ ಎಲ್ಲರೂ. ಇನ್ನೇನು ಅಕಾಡೆಮಿಕ್ ಇಯರ್ ಶುರುವಾಗಿದೆ, ಮಕ್ಕಳೆಲ್ಲರಿಗೂ ಬ್ಯಾಗ್ಗಳು ಇಸ್ಕೊಟ್ಟಿರ್ತಾರೆ ತಂದೆ ತಾಯಿಗಳು. ಎಂಥ ಬ್ಯಾಗ್ ಇಸ್ಕೊಡ್ತೀರಾ? ಈಗ ಬ್ಯಾಗ್ ಇಸ್ಕೊಟ್ರೆ ಇನ್ನು 2 ವರ್ಷ 3 ವರ್ಷ ಬ್ಯಾಗ್ ಕೇಳಬಾರ್ದು. ಹೌದಾ? ಇನ್ನು 2-3 ವರ್ಷ ಬ್ಯಾಗ್ ಕ್ವಾಲಿಟಿ ಬ್ಯಾಗು, ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಬ್ಯಾಗ್ ಇಸ್ಕೊಡ್ತಾರೆ. ಯಾಕೆ ಬ್ಯಾಗಲ್ಲಿ ಏನು ಇಟ್ಕೊಂಡು ಹೋಗು ಅಂತ? ಬುದ್ಧಿ ಕಲ್ತ್ಕೊಳ್ಳೋ ಬುಕ್ಸು, ಟೆಕ್ಸ್ಟ್ ಬುಕ್ಸು, ಪೆನ್ಸಿಲ್ಲು, ಪೆನ್ಗಳು, ಇವುಗಳನ್ನ ಇಟ್ಕೊಂಡು ಹೋಗು ಅಂತ. ಆದರೆ ಬ್ಯಾಗಲ್ಲಿ ಏನು ಕಾಣಿಸ್ತು ಗೊತ್ತಾ ಪ್ರಿಯರೇ? ಒಂದು ಚಿಕ್ಕ ಸ್ಕ್ರೀನ್ಶಾಟ್ ಇದೆ, ಅದನ್ನು ನೋಡಿ. ಏನು ಕಾಣಿಸಿದೆ, ಏನಿದೆ? ನ್ಯೂಸ್ ನಾನು ನಿಮಗೆ ತೋರಿಸ್ತೇನೆ. ವಿದ್ಯಾರ್ಥಿಗಳ ಬ್ಯಾಗ್ನಲ್ಲಿ ಕಾಂಡಮ್ ಪತ್ತೆ, ಅಧಿಕಾರಿಗಳಿಗೆ ಶಾಕ್. ಬೆಂಗಳೂರು ನಗರದ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳ ಬ್ಯಾಗ್ನಲ್ಲಿ ಮೊಬೈಲ್ ಫೋನ್ಗಳಲ್ಲದೆ ಕಾಂಡಮ್, ಗರ್ಭ ನಿರೋಧಕ ಮಾತ್ರೆಗಳು, ಸಿಗರೆಟ್ಗಳು, ಲೈಟರ್ಗಳು ಹಾಗೂ ವೈಟ್ನರ್ಗಳು ಅಧಿಕ ಹಣ ಪತ್ತೆಯಾಗಿದೆ ಎಂದು ಡೆಕ್ಕನ್ ಹೆರಾಲ್ಡ್ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ. ಇದರಿಂದ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಹಾಗೂ ಅಧ್ಯಾಪಕರು ಆಘಾತಕ್ಕೊಳಗಾಗಿದ್ದಾರೆ. ಏನು ಸಿಕ್ತಂತೆ ಪ್ರಿಯರೇ ಬ್ಯಾಗಲ್ಲಿ? ಏನು ಸಿಕ್ತು? ಕಾಂಡಮ್ಸ್, ಆಮೇಲೆ ಗರ್ಭ ನಿರೋಧಕ ಮಾತ್ರೆಗಳು, ಇನ್ನು ವೈಟ್ನರ್ಸ್ ಅಂತೆ. ಹೌದಾ? ಬ್ಯಾಗಲ್ಲಿ ಏನು ಸಿಗ್ತಿದೆ? ಯಾವ ಶಾಲೆ, ಎಷ್ಟನೇ ತರಗತಿ ಮಕ್ಕಳಂತೆ ಅವರೆಲ್ಲ? 8, 9, 10. 8, 9, 10 ಈ 3 ಕ್ಲಾಸಲ್ಲಿರುವಂಥ ಮಕ್ಕಳಲ್ಲಿ ಸಿಗೋದು. ಬೆರಗಾಗ್ಬಿಟ್ಟಿದ್ದಾರೆ ಸಮಾಜ, ಬೆರಗಾಗ್ಬಿಟ್ಟಿದ್ದಾರೆ ಪ್ರಿನ್ಸಿಪಲ್, ಬೆರಗಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಇದನ್ನು ನೋಡಿದ ತಕ್ಷಣ ಶಾಲೆಯ ಬ್ಯಾಗಲ್ಲಿ ಬುಕ್ಸ್ ಇಡುವಂಥ ಜಾಗದಲ್ಲಿ ಏನು ಇಟ್ಕೊಂಡಿದ್ದೀರಾ ನೀವು? ಕಾಂಡಮ್ಸ್, ಗರ್ಭ ನಿರೋಧಕ ಮಾತ್ರೆಗಳು. ಸಮಾಜದಲ್ಲಿ ಏನಿಲ್ಲ ಪ್ರಿಯರೇ? ಏನಿಲ್ಲ? ದೇವರ ಭಯವಿಲ್ಲ. ಈ ವಿಷಯ ಕೆಳಗಡೆ ಇನ್ನೂ ನಾನು ನಿಮಗೆ ತೋರಿಸಿಲ್ಲ. ಇನ್ನೂ ಕೆಳಗಡೆ ತಂದೆ ತಾಯಿಗಳೆಲ್ಲ ಇದನ್ನು ನೋಡ್ಬಿಟ್ಟು ನಮಗೂ ಗೊತ್ತಿಲ್ಲ ಇದಿದೆ ಅಂತ. ತಂದೆ ತಾಯಿಗಳು ಹೇಳ್ತಿದ್ದಾರೆ, ನಮಗೂ ಗೊತ್ತಿಲ್ಲ ಬ್ಯಾಗಲ್ಲಿ ಇಂಥವೆಲ್ಲ ಇದ್ದಾವೆ ಅಂತ. ಪ್ರಿಯರೇ, ಸಮಾಜದಲ್ಲಿ ಇರಬೇಕಾಗಿರುವಂಥ ಭಯ, ಮಿನಿಮಮ್ ಬ್ಯಾರ್ ಮಿನಿಮಮ್ ಭಯ ಯಾರಿಗಿಲ್ಲ? ಮಕ್ಕಳಿಗಿಲ್ಲ, ಸೊಸೈಟಿಯಲ್ಲಿ ಯಾರಿಗೂ ಇಲ್ಲ. ಹಾಗಾಗಿ ತಂದೆ ತಾಯಂದಿರೇ, ನಿಮ್ಮ ಮಕ್ಕಳು ಒಳ್ಳೆಯವರೇ, ನಿಮ್ಮ ಮಕ್ಕಳು ಹೋಗುತ್ತಿರುವಂಥ ಸಮಾಜ ಒಳ್ಳೆಯದಲ್ಲ. ತಂದೆ ತಾಯಂದಿರೇ, ನಿಮ್ಮ ಮಕ್ಕಳು ದೇವರ ಸನ್ನಿಧಾನದಲ್ಲಿ ಕುಳಿತಿದ್ದಾರೆ, ದೇವರ ಸಭೆಗೆ ಬರುತ್ತಿದ್ದಾರೆ, ಆದರೆ ಅವರು ಹೋಗುತ್ತಿರುವಂಥ ಶಾಲೆಗಳಲ್ಲಿರುವಂಥ ವಾತಾವರಣ ಸರಿ ಇಲ್ಲ. ದಯಮಾಡಿ ನಿಮ್ಮ ಮಕ್ಕಳನ್ನು ಸರಿಯಾದಂಥ ಸ್ಥಿತಿಗತಿಗಳಲ್ಲಿ ನಡೆಸಿ. ಬೆಂಗಳೂರಲ್ಲಿ ನಡೆದಂಥ ಸಂಘಟನೆ ಎಲ್ಲೋ ನಡೆದಿದೆ ಅಂತಂದರೆ ಎಲ್ಲೋ ನಡೆದಿದೆ ಅಂತ ನಾವು ಅಂದುಕೊಳ್ತೇವೆ. ಇದು ನಡೆದಿರುವಂಥದ್ದು ಎಲ್ಲಿ? ಬೆಂಗಳೂರು. ಸಮಾಜದಲ್ಲಿ ಏನು ಕಡಿಮೆ ಆಗಿದೆ ಅಂತಂದರೆ ಪ್ರಿಯರೇ, ದೇವರ ಭಯ ಕಡಿಮೆ ಆಗಿದೆ. ಸಮಾಜದಲ್ಲಿ ದೇವರ ಭಯವು ಕಡಿಮೆ ಆಗಿದೆ. ಬ್ಯಾಗಲ್ಲಿ
ಗರ್ಭ ನಿರೋಧಕದ ಮಾತ್ರೆಗಳನ್ನು ಇಟ್ಕೊಂಡಿರುವಂಥ ಮಕ್ಕಳಲ್ಲಿ ತಂದೆ ತಾಯಿಗಳ ಭಯ ಇಲ್ವಾ? ಇಲ್ಲ. ಟೀಚರ್ ಭಯ ಇಲ್ವಾ? ಇಲ್ಲ. ಯಾರಾದರೂ ನೋಡಿದ್ರೆ ಹೊಡಿತಾರೆ, ಬೈತಾರೆ, ಭಯ ಇಲ್ವಾ? ಇಲ್ಲ. ತಂದೆ ತಾಯಿಯ ಭಯವಿಲ್ಲದೆ ಇರುವಂಥವರಿಗೆ ದೇವರ ಭಯವಿರುತ್ತಾ? ತಂದೆ ತಾಯಿಗೆ ಮಕ್ಕಳು ಹೆದರದೆ ಹೋದರೆ ದೇವರಿಗೆ ಮಕ್ಕಳು ಹೆದರುತ್ತಾರ ಪ್ರಿಯರೇ? ಖಂಡಿತ ಇಲ್ಲ. ಇವಾಗ ತಂದೆ ತಾಯಿಗಳ ಭಯವಿರಬೇಕಾ, ದೇವರ ಭಯವಿರಬೇಕಾ ಮಕ್ಕಳಿಗೆ? ಯಾರ ಭಯ ಇರಬೇಕು? ಮತ್ತೆ ಕೇಳ್ತೀನಿ, ತಂದೆ ತಾಯಿಗಳ ಭಯವಿರಬೇಕಾ, ದೇವರ ಭಯ ಇರಬೇಕಾ? ಕೇಳಿಸ್ತಿಲ್ಲ. ಏನೋ ಹೇಳ್ತಿದ್ದೀರಾ ಬಟ್ ಕೇಳಿಸ್ತಿಲ್ಲ. ತಂದೆ ತಾಯಿಗಳ ಭಯವಿರಬೇಕಾ, ದೇವರ ಭಯವಿರಬೇಕಾ? ದೇವರ ಭಯವಿರಬೇಕು. ದೇವರ ಭಯವಿದ್ರೆ ಆಟೋಮೆಟಿಕ್ಕಾಗಿ ತಂದೆ ತಾಯಿಗಳ ಭಯ ಬರುತ್ತೆ. ಸಮಾಜದಲ್ಲಿ ಏನಾಗಿದೆ ಅಂತಂದರೆ ದೇವರ ಭಯ ಕಾಣೆಯಾಗಿದೆ. ಮತ್ತೆ ಓದೋಣ, 3ನೇ ಅಧ್ಯಾಯ ಪ್ರಾರಂಭದ ವಚನ. ಮತ್ತೆ ತಿಮೋಥೆಯನಿಗೆ ಬರೆದಂತೆ 2ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು. ದೇವರ ಭಯವಿಲ್ಲ ಅಂತಂದರೆ ಏನಿರಲ್ಲ? ತಂದೆ ತಾಯಿಗಳಿಗೆ ವಿಧೇಯತೆ ಇರುವುದಿಲ್ಲ ಪ್ರಿಯರೇ. ಈ ಮಾತು ನಮಗೆ ಬಹಳ ಪ್ರಾಮುಖ್ಯ. ಈ ಮಾತನ್ನು ಇವತ್ತು ನಾವು ಕೂಲಂಕುಷವಾಗಿ ಯೋಚನೆ ಮಾಡೋರಾಗಿರೋಣ. ದೇವರ ಭಯ ಮನುಷ್ಯರಲ್ಲಿ ಇಲ್ಲದೆ ಹೋದರೆ, ದೇವರ ಭಯ ಹೃದಯದಲ್ಲಿ ಇಲ್ಲದೆ ಹೋದರೆ ಅವರು ತಂದೆ ತಾಯಿಗಳಿಗೂ ಸಹ ಹೆದರುವುದಿಲ್ಲ. ತಂದೆ ತಾಯಿಗಳಿಗೆ ಏನಾಗ್ತಾರಂತೆ? ಅವರು ಅವಿಧೇಯರು. ಇವಾಗ ದೇವರ ಭಯ ಇರಬೇಕಾ, ತಂದೆ ತಾಯಿಗಳ ಭಯ ಇರಬೇಕಾ? ದೇವರ ಭಯವಿರಬೇಕಾ, ತಂದೆ ತಾಯಿಗಳ ಭಯ ಇರಬೇಕಾ? ದೇವರ ಭಯ. ವಿಮೋಚನೆಯ ಕಾಂಡ 21ನೇ ಅಧ್ಯಾಯ 20ನೇ ಅಧ್ಯಾಯ ಓದಿಕೊಳ್ಳೋಣ. 20ನೇ ಅಧ್ಯಾಯ ವಿಮೋಚನಾ ಕಾಂಡ 20ನೇ ಅಧ್ಯಾಯದ 12ನೇ ವಚನ. 20ನೇ ಅಧ್ಯಾಯ 12ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ದೇವರು ಇಸ್ರಾಯೇಲ್ಯರಿಗೆ ಕೊಡುತ್ತಿರುವಂಥ ಆಜ್ಞೆಗಳು, ದೇವರು ಇಸ್ರಾಯೇಲಿಗರಿಗೆ ಕೊಡುತ್ತಿರುವಂಥ ಸೂಚನೆಗಳು 20ನೇ ಅಧ್ಯಾಯ ಪ್ರಾರಂಭದ ವಚನದಿಂದ ನಾವು ನೋಡಿಕೊಳ್ಳುವುದಾದರೆ, ದೇವರು ಇಸ್ರಾಯೇಲ್ಯರಿಗೆ ಕೊಡುತ್ತಿರುವಂಥ 10 ಆಜ್ಞೆಗಳಲ್ಲಿ ಮೊದಲು 4ನೇ ಆಜ್ಞೆಗಳು, ಮೊದಲು 4 ಆಜ್ಞೆಗಳು ತನ್ನನ್ನು ಕುರಿತು ಹೇಳಿಕೊಂಡಿರುವಂಥವುಗಳು. ನಾನು ಬಿಟ್ಟರೆ ನಿಮಗೆ ಬೇರೆ ದೇವರುಗಳು ಯಾರು ಇರಬಾರದು, ನನ್ನ ಮುಂದೆ ಬಿಟ್ಟರೆ ನೀವು ಯಾರಿಗೂ ಅಡ್ಡ ಬೀಳಬಾರದೆಂಬುದಾಗಿ ಮೊದಲು 4 ಆಜ್ಞೆಗಳಲ್ಲೂ ತನ್ನನ್ನು ಕುರಿತು ಹೇಳಿಕೊಳ್ಳುತ್ತಾ ಇಮ್ಮಿಡಿಯೇಟಾಗಿ 5ನೇ ಆಜ್ಞೆ ಯಾರನ್ನು ಕುರಿತು ಹೇಳ್ತಿದ್ದಾರೆ ಅಂತಂದರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಭೂಮಿಯ ಮೇಲೆ ಬದುಕುತ್ತಿರುವಂಥ ಮಕ್ಕಳಾಗಿರುವಂಥ ನಾವು ಮೊದಲು ಗೌರವಿಸಬೇಕಾಗಿರುವಂಥದ್ದು ದೇವರನ್ನು, ಎರಡನೇದಾಗಿ ಗೌರವ ಸಲ್ಲಬೇಕಾಗಿರುವಂಥದ್ದು ತಂದೆ ತಾಯಂದಿರಿಗೆ ಗೌರವವನ್ನು ಸಲ್ಲಿಸದೆ ಹೋದರೆ ದೇವರು ಹೇಳುತ್ತಿರುವಂಥ ಮಾತೇನಂತಂದರೆ, ನೀವು ಗೌರವವನ್ನು ಸಲ್ಲಿಸಬೇಕು, ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನೀನು ದೀರ್ಘಕಾಲ ನಿನ್ನ ದೇಶದಲ್ಲಿ ಬದುಕುವಿ. ತಂದೆ ತಾಯಿಗಳನ್ನು ಗೌರವಿಸುವಂಥ ಸ್ಥಿತಿಗತಿಗಳಲ್ಲಿ ನಾವಿದ್ದೇವಾ? ತಂದೆ ತಾಯಿಗಳನ್ನು ಗೌರವಿಸುವಂಥ ಸ್ಥಿತಿಗತಿಗಳಲ್ಲಿ ನಾವಿದ್ದೇವಾ? ಯಾಕೆಂತಂದರೆ ಪ್ರಿಯರೇ, ತಂದೆ ತಾಯಿಗಳಿಗೆ ದೇವರು ಕೊಡ್ತಿರುವಂಥ ಇಂಪಾರ್ಟೆನ್ಸ್ ಅದು. ದೇವರು ತಂದೆ ತಾಯಿಗಳಿಗೆ ದೇವರೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ದೇವರೇ ಪ್ರಾಧಾನ್ಯತೆಯನ್ನು ಕೊಡ್ತಿದ್ದಾರೆ. ಏನಂತಂದರೆ, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ಹೋಗುವುದಾದರೆ, ನೀನು ನಿನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸಬಾರದು, ಕೈ ಎತ್ತಬಾರದು, ಒಡೆಯಬಾರದು. ಸಮಾಜದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನ ಹೊಡೆಯೋರಾಗಿದ್ದಾರ, ತಂದೆ ತಾಯಿಗಳು ಮಕ್ಕಳನ್ನ ಹೊಡೆಯೋರಾಗಿದ್ದಾರ? ಮಕ್ಕಳು ಎದುರು ಬಂದು ಓದಿತಾರೆ,
ಮಕ್ಕಳು ಬಂದು ಒದಿತಿದ್ದಾರೆ ಪ್ರಿಯರೇ, ನಿಜ. ಸಮಾಜದಲ್ಲಿ ದೌರ್ಭಾಗ್ಯವಾದಂಥ ಸ್ಥಿತಿಗೆ ಸಮಾಜ ಇಳಿಯುವುದಕ್ಕೆ ಕಾರಣವೇನೋ ಗೊತ್ತಾ ಪ್ರಿಯರೇ? ದೇವರ ಭಯ ಸಮಾಜದಲ್ಲಿ ಇಲ್ಲ. ಮನೋಜಣ್ಣನವರ ವಾಕ್ಯ ಹೇಳ್ತಿರ್ಬೇಕಾದ್ರೆ ದೇವರು ಮಾಡುವ ಗಾಯ, ಅದನ್ನು ಹೇಳ್ತಿರ್ಬೇಕಾದ್ರೆ ಒಂದು ಒಳ್ಳೆಯ ಉದಾಹರಣೆ ಹೇಳಿದ್ರು. ನಮ್ಮ ಮನೆಯಲ್ಲೇ ಇಬ್ಬರು ಮಕ್ಕಳಿದ್ರೆ ಆ ಇಬ್ಬರು ಮಕ್ಕಳಲ್ಲಿ ಇಬ್ಬರು ತಪ್ಪು ಮಾಡ್ತಿರ್ಬೇಕಾದ್ರೆ ಇಬ್ಬರನ್ನೂ ಶಿಕ್ಷಿಸಬೇಕಂತ ಅವಶ್ಯಕತೆ ಇಲ್ಲ. ಒಬ್ಬನ ನೋಡಿದ್ರೆ ಸಾಕು. ಆ ಒಬ್ಬ ಯಾರಾಗಿರಬೇಕು? ದೊಡ್ಡವನಾಗಿರ್ಬೇಕು. ಆವಾಗ ಚಿಕ್ಕವನು ಬೇಗ ಕಳೀತಾನೆ, ಹೌದಾ? ಒಬ್ಬನ ನೋಡಿದ್ರೆ ಇಮ್ಮಿಡಿಯೇಟಾಗಿ ಇನ್ನೊಬ್ಬ ಸರಿಯಾಗಿಬಿಡ್ತಾನೆ. ನಾನು ಸರಿಯಾಗಿಲ್ಲ ಅಂದರೆ ನನಗೂ ಬೀಳ್ತವೆ. ಅದು ಹಳೇ ಸಿನಾರಿಯೋ, ಅದು ಹಳೇ ಸಿನಾರಿಯೋ. ಬರೆ ಇಡುವಂಥದ್ದು ನಿಜವಾಗ್ಲೂ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಈಗಿನ ಸಿಚುವೇಶನಲ್ಲಿ, ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಬರೆ ಇಡುವವರು ಯಾರಿದ್ದಾರೆ? ಯಾರು ಇಡ್ತಾರೆ ಬರೆ ಇಡ್ತಾರೆ ಯಾರಾದರೂ? ಹೋಯ್ತು ಪ್ರಿಯರೇ. ಬರೆ ಇಡೋದು, ಒಡೆಯೋದು, ತಪ್ಪು ಮಾಡಿದ್ರೂ ಕೂಡ ತಪ್ಪು ಮಾಡಬೇಡ ಅಂತ ಹೇಗೆ ಹೇಳ್ತಾರೆ ಅಂತಂದರೆ, ಒಂದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಇಸ್ಕೊಟ್ಬಿಟ್ಟು ಇದು ತಿಂದ್ಬಿಡು, ಇದು ತಿಂದಮೇಲೆ ತಪ್ಪು ಮಾಡಬೇಡ. ಏನು ಚಾಕ್ಲೇಟ್ ಇಸ್ಕೊಟ್ಟು ತಪ್ಪು ಮಾಡಬೇಡ ಅಂತ ಹೇಳಿದ್ರೆ ಅವ್ನು ತಪ್ಪು ಮಾಡ್ತಾನ ಮಾಡಲ್ವಾ? ಇನ್ನೊಂದು ಸತಿ ಮಾಡಿದ್ರೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಚಾಕ್ಲೇಟ್ ಸಿಗುತ್ತೆ. ಸಮಾಜದಲ್ಲಿ ದೇವರ ಭಯವಿಲ್ಲ ಪ್ರಿಯರೇ. ಸಮಾಜದಲ್ಲಿ ಮಕ್ಕಳ ಹೃದಯದಲ್ಲಿ ದೇವರ ಭಯವಿಲ್ಲ. ಮಕ್ಕಳಿಗೆ ದೇವರ ಭಯವಿಲ್ಲದೆ ಇರುವ ಕಾರಣಕ್ಕೆ ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ಗೌರವವೂ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಈ ಥರ ಯಾವುದಾದ್ರೂ ಒಂದು ಮೀಟಿಂಗ್ಗೆ, ಈ ಥರ ಯಾವುದಾದ್ರೂ ಒಂದು ಜನ ಇರುವಂಥ ಜಾಗಕ್ಕೆ ಹೋದಾಗ ಇಷ್ಟು ಜನ ಮಕ್ಕಳಲ್ಲಿ ಕೂತಿದ್ದಾರಲ್ಲ, ಚಿಕ್ಕವರಲ್ಲಿ ಕೆಳಗಡೆ ಕೂತಿರ್ತಾರೆ, ದೊಡ್ಡವರಲ್ಲೆಲ್ಲೋ ಹಿಂದೆ ಕೂತಿರ್ತಾರೆ, ಅಪ್ಪ ಅಮ್ಮ ಎಲ್ಲೋ ಹಿಂದೆ ಕೂತಿರ್ತಾರೆ. ಎಷ್ಟೇ ಜನ ಇರಲಿ, ಎಷ್ಟೇ ಗುಂಪಿರಲಿ, ಇವತ್ತಿರುವಂಥ ಮಕ್ಕಳ ಸಿಚುವೇಶನ್ ಅಲ್ಲ, ಒಂದು 20-30 ವರ್ಷದಿಂದ ಇರುವಂಥ ಮಕ್ಕಳ ಸಿಚುವೇಶನ್. ಎಷ್ಟೇ ಜನ ಇರಲಿ, ಎಷ್ಟೇ ಗುಂಪಿರಲಿ, ಇವ್ರ ಕಣ್ಣು ಅಪ್ಪ ಅಮ್ಮನ ಕಣ್ಣು ಕಡೆನೇ ಇರುತ್ತೆ. ಇವ್ರ ದೃಷ್ಟಿಯೆಲ್ಲ ಅಪ್ಪ ಅಮ್ಮನ ಕಣ್ಣು ಕಡೆನೇ ಇರುತ್ತೆ. ಯಾಕೆ? ಅಪ್ಪ ಅಲ್ಲಿ ಗುರಾಯಿಸಿದ್ರು ಅಂತಂದರೆ ಮುಗಿದೋಯ್ತು ಕತೆ. ಇವನು ತೀಟೆ ಮಾಡ್ತಾ ಒಂದು ವೇಳೆ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಕಾಣಿಸ್ಕೊಂಡು, ಅಪ್ಪ ಆಗಲಿ ಅಮ್ಮ ಆಗಲಿ ಹಿಂದೆಯಿಂದನೋ ಮುಂದೆಯಿಂದನೋ ಯಾವುದೋ ಒಂದು ಕಡೆಯಿಂದ ಗುರಾಯಿಸಿದ್ರು ಅಂತಂದರೆ ಮುಗಿದೋಯ್ತು, ಅವ್ನು ಚಾಪ್ಟರ್ ಕ್ಲೋಸ್, ಮುಗೀತು ನನ್ನ ಕತೆ. ಇವಾಗ ಆ ಥರ ಇಲ್ಲ. ಅಪ್ಪ ಅಮ್ಮನ್ನ ಮಕ್ಕಳು ಕಾಯ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಮಕ್ಕಳನ್ನ ಅಪ್ಪ ಅಮ್ಮ ಕಾಯ್ಕೊಂಡಿರ್ತಾರೆ. ಎಲ್ಲಿದ್ದಾನೆ ನನ್ನ ಮಗ, ಎಲ್ಲಿದ್ದಾನೆ ನನ್ನ ಮಗಳು, ಎಲ್ಲಿದ್ದಾನೆ? ಇವರಿಂದ ಓಡೋಗ್ಬೇಕು. ಸಮಾಜದಲ್ಲಿ ಇರಬೇಕಾಗಿರುವಂಥ ಭಯ ಮಕ್ಕಳಲ್ಲಿ ಇಲ್ಲ. ದೇವರು ಹೇಳ್ತಿದ್ದಾರೆ, ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಿರಿ. ಅದೇ ವಿಮೋಚನಾ ಕಾಂಡ ಮುಂದಿನ ಅಧ್ಯಾಯ 20ನೇ ಅಧ್ಯಾಯ. ಈಗ ನಾವು ಓದಿರುವಂಥದ್ದು 21ನೇ ಅಧ್ಯಾಯ ಓದೋಣ. 21ನೇ ಅಧ್ಯಾಯ 17ನೇ ವಚನ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸಿದವನಿಗೆ ಮರಣ ಶಿಕ್ಷೆಯಾಗಬೇಕು. 15ನೇ ವಚನ. 15. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ತಂದೆನ ಹೊಡಿತಾರ? ತಾಯಿನ ಹೊಡಿತಾರ? ಹೌದು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಅವನು ಏನಾಗಬೇಕಂತೆ? ಮರಣ ಶಿಕ್ಷೆ. ದೇವರಿಗೇನು ಆಗ್ತಿಲ್ವಲ್ಲ ಅದರಿಂದ? ದೇವ್ರಿಗಾಗಿರುವಂಥ ಲಾಸ್ ಏನು? ದೇವ್ರು ಯಾಕೆ ಮರಣ ಶಿಕ್ಷೆ ಕೊಡಬೇಕು ತನ್ನ ಮಕ್ಕಳಿಗೆ? ತಂದೆ ತಾಯಿಗಳನ್ನು ದೂಷಿಸಿದರೆ, ಹೊಡೆದರೆ ಅಂತಂದರೆ, ತಂದೆ ತಾಯಿಗಳನ್ನು ಗೌರವಿಸದೇ ಇರುವವನು ನನ್ನನ್ನು ಹೇಗೆ ಗೌರವಿಸುತ್ತಾನೆ? ತಂದೆ ತಾಯಿಗಳಿಗೆ ಒಳಪಡದೇ ಇರುವವನು ನನಗೆ ಹೇಗೆ ಒಳಪಡುತ್ತಾನೆ? ತಂದೆ ತಾಯಿಗಳನ್ನು ಗೌರವಿಸುವಂಥ ಸಮಾಜವನ್ನು ಕ್ರೈಸ್ತರಲ್ಲಿ ಬೆಳೆಸೋರಾಗಿರಬೇಕು ಪ್ರಿಯರೇ. ಕ್ರೈಸ್ತರಲ್ಲಿರುವಂಥ ದೌರ್ಭಾಗ್ಯವಾದಂಥ ಸ್ಥಿತಿ, ಕ್ರೈಸ್ತರಲ್ಲಿರುವಂಥ ಕೇಡಾದಂಥ ಸ್ಥಿತಿ ಏನು ಗೊತ್ತಾ ಪ್ರಿಯರೇ? ತಂದೆ ತಾಯಿಗಳು ಬುದ್ಧಿಯುಳ್ಳವರಾಗಿ ಬುಕ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಬರ್ಕೊಳ್ತಾರೆ ವಾಕ್ಯಗಳನ್ನು. ಮಕ್ಕಳೆಲ್ಲ ಬೈಬಲೇ ಇರಲ್ಲ ಮಕ್ಕಳ ಕೈಯಲ್ಲಿ, ಬೈಬಲೇ ಇರಲ್ಲ, ಅವ್ರು ಕೇಳೋದೇ ಇಲ್ಲ, ಓಡಾಡ್ತಿರ್ತಾರೆ. ನಮ್ಮಲ್ಲಿದೆ ಭಕ್ತಿ, ಯಾರಲ್ಲಿಲ್ಲ? ಮಕ್ಕಳಲ್ಲಿಲ್ಲ.
ನಮ್ಮ ಮಕ್ಕಳಲ್ಲಿ ದೇವರ ಭಯವನ್ನು ನಾವು ಹುಟ್ಟಿಸೋರಾಗಿರಬೇಕು. ನಮ್ಮ ಮಕ್ಕಳಲ್ಲಿ ದೇವರ ಭಯವನ್ನು ನಾವು ಹುಟ್ಟಿಸೋರಾಗಿರಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಲಿ, 17ನೇ ವಚನ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸಿದವನಿಗೆ ಮರಣ ಶಿಕ್ಷೆ. ನಮ್ಮ ಬಾಯಿಂದ ಬರುವಂಥ ಮಾತಿಗೂ ದೇವರು ಲೆಕ್ಕ ಕೇಳ್ತಾರೆ. ತಂದೆ ತಾಯಿಗಳನ್ನ ದೂಷಿಸ್ತೀರಾ? ತಂದೆ ತಾಯಿಗಳನ್ನ ಬೈತೀವ? ತಂದೆ ತಾಯಿಗಳನ್ನ ಕೆಟ್ಟದಾಗಿ ಮಾತಾಡ್ತೀವ? ದೇವರು ಲೆಕ್ಕ ಕೇಳ್ತಾರೆ ಪ್ರಿಯರೇ. ದೇವರು ಖಂಡಿತ ಲೆಕ್ಕ ಕೇಳ್ತಾರೆ. ದೇವರು ಯಾವುದನ್ನು ಮರೆಯುವ ಆತನಲ್ಲ. ನಾನು ಯಾವಾಗ ಹೇಳಿದೆ? ಹೇಳಿದೆಯಾ? ರೆಕಾರ್ಡ್ ಬೇಕಾ? ಇದೆ. ದೇವರು ಎಲ್ಲವನ್ನು ಲೆಕ್ಕಕ್ಕೆ ಇಟ್ಕೊಳ್ತಾರೆ ಪ್ರಿಯರೇ. ರೀಸೆಂಟ್ ಟೈಮ್ಸಲ್ಲಿ ಆಂಧ್ರ ಪ್ರದೇಶಲ್ಲಿ ಒಂದು ಮಗ ಬಂದು ತಾಯಿಯನ್ನು ಹೊಡಿತಿದ್ದಾನೆ. ತಾಯಿಯನ್ನು ಹೊಡಿತಿದ್ದಾನೆ. ಯಾಕೆ ಹೊಡಿತಿದ್ಯಾ ಅಂತಂದರೆ, ನಮ್ಮ ಅಣ್ಣನಿಗೆ ನನಗೆ